ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ಮಧ್ಯರಾತ್ರಿನೇ ಯಾಕೆ ಕೊಟ್ಟರು ಗೊತ್ತಾ? ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಭಾರತದ ಬ್ರಿಟಿಷ್ ಸಾಮ್ರಾಜ್ಯದ ಕೊನೆಯ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು 1947ರಲ್ಲಿ ಭಾರತಕ್ಕೆ ಬಂದು ವೈಸ್ರಾಯ್ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆ ಟೈಮಲ್ಲಿ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತಾರೆ ಅನ್ನೋದು ದೇಶದೆಲ್ಲೆಡೆ ಸುದ್ದಿಯಾಗಿರುತ್ತೆ. ಮತ್ತೆ ಬ್ರಿಟಿಷರು ಕೂಡ ನಿರ್ಧಾರ ಮಾಡಿರ್ತಾರೆ. ಈ ಟೈಮಲ್ಲಿ ಭಾರತಕ್ಕೆ ಬಂದ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಒಂದು ಪತ್ರಿಕಾಗೋಷ್ಠಿ ನಡೆದಿರ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಒಬ್ಬ ಪತ್ರಕರ್ತ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಲು ಯಾವ ದಿನಾಂಕ ನಿಗದಿ ಮಾಡಿದ್ರೆ ಅಂತ ಒಂದು ಕ್ವಶನ್ ಕೇಳ್ತಾರೆ. ಆಗ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಏನೂ ಯೋಚನೆ ಮಾಡದೆ ಆಗಸ್ಟ್ 15 ಅಂತ ಹೇಳ್ಬಿಡ್ತಾರೆ. ಆಗಸ್ಟ್ 15 ಅಂತ ಹೇಳೋದಕ್ಕೆ ಒಂದು ಕಾರಣ ಇದೆ. ಅದೇನಕ್ಕಂದ್ರೆ ಎರಡನೇ ಮಹಾಯುದ್ಧದಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಆಗ್ನೇಯ ಏಷ್ಯಾದ ಒಬ್ಬ ಕಮಾಂಡರ್ ಆಗಿರ್ತಾರೆ. 1945 ಆಗಸ್ಟ್ 15ರಂದು ಜಪಾನು ಯುರೋಪಿನ ಮಿತ್ರ ಪಡೆಗಳಿಗೆ ಶರಣಾಗತಿ ಆಗುತ್ತೆ. ಅಂದ್ರೆ ಯುರೋಪಿನ ಮಿತ್ರ ಪಡೆಗಳು ವಿಜಯ ಘೋಷಣೆ ಮಾಡ್ತವೆ. 1947 ಆಗಸ್ಟ್ 15ರಂದು ಎರಡನೇ ಮಹಾಯುದ್ಧದ ವಿಜಯೋತ್ಸವ ಇರುತ್ತೆ. ಅದೊಂದು ಕಾರಣ. ಅದ್ರ ಜೊತೆಗೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ಮಿಲಿಟರಿ ಜೀವನದಲ್ಲಿ ಎರಡನೇ ಮಹಾಯುದ್ಧದ ವಿಜಯವು ಒಂಥರ ಸ್ಪೆಷಲ್ ಆಗಿರುತ್ತೆ. ಹಿಂಗಾಗಿ ಆಗಸ್ಟ್ 15 ಘೋಷಣೆ ಮಾಡ್ತಾನೆ. ಆಗಸ್ಟ್ 15ಕ್ಕೆ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತಾರೆ ಎಂದು ದೇಶದೆಲ್ಲೆಡೆ ಸುದ್ದಿ ಆಗುತ್ತೆ. ಆಗ ಭಾರತದಲ್ಲಿ ಕೆಲವು ಜ್ಯೋತಿಷಿಗಳು ಮತ್ತು ರಾಜಕೀಯ ನಾಯಕರು ಇದನ್ನ ವಿರೋಧ ಮಾಡ್ತಾರೆ. ಏನಕ್ಕಂದ್ರೆ ಹಿಂದೂ ಪಂಚಾಂಗದ ಪ್ರಕಾರ 1947 ಆಗಸ್ಟ್ 15 ಒಂದು ಅಶುಭ ದಿನ ಅಂತ. ಆಗ ಜ್ಯೋತಿಷಿಗಳೆಲ್ಲ ಸೇರಿ ಬ್ರಿಟಿಷ್ ಗೌರ್ಮೆಂಟ್ಗೆ ಒಂದು ಲೆಟರ್ ಬರೀತಾರೆ. ಏನಂದ್ರೆ ಆಗಸ್ಟ್ 13 ಮತ್ತೆ 15 ಅಶುಭ ದಿನಗಳು, ನೀವು ನಮಗೆ ಆಗಸ್ಟ್ 14ಕ್ಕೆ ಸ್ವಾತಂತ್ರ್ಯ ಕೊಡಿ, ಆಗಸ್ಟ್ 14 ಒಳ್ಳೆಯ ದಿನ ಅಂತ ಲೆಟರ್ಲಿ ಮೆನ್ಷನ್ ಮಾಡಿರ್ತಾರೆ. ಆದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವನು ತುಂಬಾ ಹಠಮಾರಿ. ಆಗ ಆಗಿನ ರಾಜಕೀಯ ನಾಯಕರಿಗೆ ಒಂದು ತಲೆನೋವು ಆಗುತ್ತೆ. ಅವರು ಒಂದು ಉಪಾಯ ಹುಡುತ್ತಾರೆ. ಅದೇನಂದ್ರೆ ಹಿಂದೂ ಪಂಚಾಂಗದ ಪ್ರಕಾರ ಒಂದು ದಿನ ಪ್ರಾರಂಭ ಆಗೋದು ಸೂರ್ಯೋದಯ ಆದ್ಮೇಲೆ, ಬ್ರಿಟಿಷರ ಕ್ಯಾಲೆಂಡರ್ ಪ್ರಕಾರ ಒಂದು ದಿನ ಸ್ಟಾರ್ಟ್ ಆಗೋದು ಮಧ್ಯರಾತ್ರಿ 12 ಗಂಟೆಯಿಂದ. ಆಗ ರಾಜಕೀಯ ನಾಯಕರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಷಿಗಳನ್ನ ಮತ್ತೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ. ಹಿಂಗಾಗಿ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನ 14ನೇ ತಾರೀಕು ಮಧ್ಯರಾತ್ರಿ 12 ಗಂಟೆಗೆ ಅಧಿಕಾರ ಹಸ್ತಾಂತರ ಮಾಡ್ತಾರೆ. ಇದು ಆಕ್ಚುಲಿ ಇತಿಹಾಸದಲ್ಲಿ ದಾಖಲಾಗಿರುವ ಕತೆ. ಬ್ರಿಟಿಷ್ ಸಾಮ್ರಾಜ್ಯದ ಕೊನೆಯ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಆಗಸ್ಟ್ 15ನೇ ಯಾಕೆ ಘೋಷಣೆ ಮಾಡಿದ್ರು ಮತ್ತು ಈ ರೀತಿಯ ಭಾರತದ ಸ್ವಾತಂತ್ರ್ಯ ಹೋರಾಟಗಳ ಘಟನೆಗಳ ಬಗ್ಗೆ ಫ್ರೀಡಮ್ ಅಟ್ ಮಿಡ್ ನೈಟ್ ಅನ್ನೋ ಪುಸ್ತಕದಲ್ಲಿ ದಾಖಲಾಗಿವೆ. ಈಗ ಗೊತ್ತಾಯ್ತಲ್ವಾ ಬ್ರಿಟಿಷರು ನಮಗೆ ಮಧ್ಯರಾತ್ರಿನೇ ಯಾಕೆ ಸ್ವಾತಂತ್ರ್ಯ ಕೊಟ್ಟರು ಅನ್ನೋದು.